ಗೌರಿಬಿದನೂರು ತಾಲೂಕಿನ ನಗರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ರವರು ತಾಲೂಕಿಗೆ ಬಂದಾಗಿಂದ ತಾಲೂಕಿನಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿದ್ದು, ಸಂಚಾರಿ ನಿಯಮಗಳನ್ನು ಪಾಲಿಸುವಲ್ಲಿ ಸಾರ್ವಜನಿಕರಿಗೆ ಮಾದರಿಯಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇದರಿಂದ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿದೆ ಮತ್ತು ಶಾಲಾ ಕಾಲೇಜುಗಳ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದು, ಇದನ್ನು ಪ್ರಶಂಸಿಸಿ ನ್ಯಾಷನಲ್ ಸ್ಟೂಡೆಂಟ್ ಕಮಿಟಿ ಹಾಗೂ ಶ್ರೀ ಮಂಜುನಾಥ ಐಟಿಐ ವತಿಯಿಂದ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ R5 ನ್ಯೂಸ್ಗೆ ಪ್ರತಿಕ್ರಿಯಿಸಿದ ಪಿಎಸ್ಐ ಗೋಪಾಲ್ ರವರು ಅಪರಾಧಗಳಾಗದಂತೆ ತಡೆಯುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವರ ಕರ್ತವ್ಯದ ಬಗ್ಗೆ ಮಾಹಿತಿ ನೀಡಿದರು. ಗೌರಿಬಿದನೂರು ನಗರದ ಸಾರ್ವಜನಿಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರಿಗೂ ಎಲ್ಲರೂ ಹೇಳೋದೇನೆಂದರೆ, ಗೌರಿಬಿದನೂರು ನಗರ ಠಾಣೆಯ ವತಿಯಿಂದ ನೀವು ವಾಹನ ಚಲಾವಣೆ ಮಾಡೋದು ಶಾಲೆಗೆ ಬರುವಾಗ 18 ವರ್ಷ ಒಳಗಡೆ ಇರೋರು ಯಾವುದೇ DL ಇಲ್ದಿರೆ ಪರವಾನಗಿ ಇಲ್ದಿರೆ ಗಾಡಿಗಳನ್ನು ತಗೊಂಡು ಬರಬಾರ್ದು. ಬಂದರೆ ತಗೊಂಬಂದು ಏನಾದರೂ ಆಯ್ತಂದ್ರೆ ನಾವು ಕೇಸ್ ಹಾಕಿದರೆ ಟೀನೇಜ್ ಅಂತ ಒಂದು ಇದು ಹಾಕ್ತೀರಿ, ಕ್ರಿಮಿನಲ್ ಕೇಸು ಬುಕ್ ಮಾಡ್ತೀರಿ. ಆವಾಗ ನಿಮ್ಮ ತಂದೆನೂ ಅಪರಾಧಿ ಆಗ್ತಾನೆ, ನೀವು ಅಪರಾಧಿ ಆಗ್ತೀರಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಯಾವುದೇ ಒಂದು ಗಾಡಿ ಓಡಿಸ್ಬೇಕಂದ್ರೆ ಆ DL ಇರಬೇಕು, ಇನ್ಸೂರೆನ್ಸ್ ಇರಬೇಕು. DL, ಇನ್ಸೂರೆನ್ಸು ಮತ್ತು RC ಎಲ್ಲ ಇದ್ದು ಗಾಡಿ ಚಲಾವಣೆ ಮಾಡಿದರೆ ಏನು ಅಕಸ್ಮಾತ್ವಾಗಿ ಆಕ್ಸಿಡೆಂಟ್ ಆಗೋದಕ್ಕೆ ಇದು ಆ ಆಕ್ಸಿಡೆಂಟ್ನ ನೀವೇನೋ ಆಕ್ಸಿಡೆಂಟ್ ಮಾಡಿದಾಗ ಇನ್ಸೂರೆನ್ಸ್ ಮೇಲೆ ಹೋಗ್ತದೆ. ಇಲ್ಲಾಂದ್ರೆ ಇನ್ಸೂರೆನ್ಸ್ ಇಲ್ಲ ಅಂದರೆ ನಿಮ್ಮ ಪಾರ್ಟಿ ಮೇಲೆ ನಿಮ್ಮ ತಂದೆ ತಾಯಿ ಕಟ್ಕೊಡ್ಬೇಕಾಗ್ತದೆ, ನಿಮ್ಮ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಆಗ್ತದೆ. ಅದಕ್ಕೆ ಯಾವುದೋ ಒಂದು ಅವಕಾಶ ಕೊಡಬೇಡಿ. ಎಲ್ಲ ದಾಖಲೆ ಇಟ್ಕೊಂಡು ಚಲಾವಣೆ ಮಾಡಬೇಕು. ಮತ್ತು ಖಂಡಿತವಾಗಿ ಹೆಲ್ಮೆಟ್ಟು ಧರಿಸಬೇಕು. ಹೆಲ್ಮೆಟ್ಟು ನೀವು ಪೊಲೀಸ್ನವ್ರು ಕೇಸ್ ಹಾಕ್ತಾರಂತ ಹೆಲ್ಮೆಟ್ ಧರಿಸಬೇಡಿ. ನೀವು ಪ್ರಾಣ ಉಳಿಸ್ಕೊಳೋದಕ್ಕೆ ಹೆಲ್ಮೆಟ್ಟು ಧರಿಸಬೇಕು. ತಲೆಗೆ ತಲೆ ಒಂದು ಪವಿತ್ರವಾದ ಇದು ಸ್ಪಾಟ್ಸು. ಅದಕ್ಕೆ ತಲೆಗೆ ಏಟು ಬಿದ್ದಾಗ, ನಿಮಗೆ ಏನಾದ್ರೂ ತಲೆಗೆ ಏಟು ಬಿದ್ದಾಗ ಕೋಮಾಗೆ ಹೋಗ್ತೀರಿ, ಕೋಮಾನಿಂದ ಉಳಿಯೋ ಚಾನ್ಸಸ್ ಇರಲ್ಲ. ಅದಕ್ಕೆ ಒಂದು ಹೆಲ್ಮೆಟ್ ಹಾಕಿದ್ರೆ ತಲೆಗೆ ಏಟು ಬೀಳಲ್ಲ. ಕೈ ಕಾಲು ಏನೋ ಫ್ರ್ಯಾಕ್ಚರ್ ಆಯ್ತಾ ಒಂದು ಸ್ವಲ್ಪ ಏನೋ ಇದು ಕಟ್ಕೊಳ್ತದೆ. ಈ ತಲೆ ನರಗಳೆಲ್ಲನೂ ಎಲ್ಲ ತಲೆನಿಂದ ಬಂದಿರೋದು. ಅದಕ್ಕೆ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಸಂಚಾರ ಸಿಗ್ನಲ್ ಬಿದ್ದಿರ್ತದೆ, ಸಿಗ್ನಲ್ ಆಗಿ ಬರೋ ಹೊತ್ತು ಹೋಗ್ತೀರಿ. ಟ್ರಿಬಲ್ ರೈಡು ಹೆಚ್ಚಾಗಿ ಓಡಾಡ್ತಾ ಇದ್ರಿ. ನಾವು ಸ್ವಾಮೀಜಿ ಕಾಲೇಜಿಂದ ಈಗ ಸ್ವಲ್ಪ ಅವಾಯ್ಡ್ ಆಗಿದೆ. ಸ್ವಾಮೀಜಿ ಕಾಲೇಜ್ ಹತ್ರಲ್ಲೂ ಅದರಲ್ಲೇ ಟ್ರಿಬಲ್ ರೈಡ್ ಜಾಸ್ತಿ ಇದು ಮಾಡ್ತಾಯಿದ್ರು ಅಂದ್ಬಿಟ್ಟು ಆ ಕಡೆ ಫೋಕಸ್ ಮಾಡೋದು ಕಡಿಮೆ ಆಗಿದೆ. ಮತ್ತು ಡಿಗ್ರಿ ಕಾಲೇಜ್ ಮಾಡೋದು ಅಂತ ಹೇಳಿದ್ವಿ, ಈಗ ಕಡಿಮೆ ಆಗೈತೆ. ಅದಕ್ಕೆ ನೀವು ಯಾವುದೇ ಒಂದು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ಬೋದು. ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ಸಿಗ್ನಲ್ ಬಿದ್ದಾಗ ಬರ್ತೀವಿ. ಆ ಸಿಗ್ನಲ್ ಬಂದಾಗ ಆ ಕಡೆಯಿಂದ ಗ್ರೀನ್ ಲೈಟ್ ಬಿದ್ದಾಗ ಹೋಗ್ಬೇಕು. ನೀವು ರೆಡ್ ಲೈಟ್ ಇದ್ದಂಗೆ ಬರೋವಂತ ಹೋಗ್ತೀರಿ. ಆ ಕಡೆ ಒಂದು ಬಂದು ಅಪಘಾತಕ್ಕೆ ಈಡಾಗ್ತದೆ. ಮತ್ತು ಅವ್ರಿಗೂ ಸಾರ್ವಜನಿಕರಿಗೂ ಹಾನಿ ಆಗ್ತದೆ, ನಿಮಗೂ ಹಾನಿ ಆಗ್ತದೆ. ಅದನ್ನೆಲ್ಲ ಅವಕಾಶ ಮಾಡಿಕೊಟ್ಟು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ನೀವು. ಮತ್ತು ಶಾಲೆಯಲ್ಲಿ ನೀವು ಶಾಲೆ ಸುತ್ತಮುತ್ತಲೂ ನೀವು ವಾತಾವರಣ ಚೆನ್ನಾಗಿ ಇಟ್ಕೊಬೇಕು. ಮತ್ತು ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಹೆಣ್ಮಕ್ಳಿಗೆ ಯಾವುದಾದ್ರೂ ಚುಡಾಯಿಸೋದು ಅದು ಇದಾದರೆ ಈಗೇನು ಸುಮ್ಮನೆ ಬ್ಯಾಡ್ ಟಚ್ಚು ಏನಾದ್ರು ಮಾಡಿದರೆ ಪೋಕ್ಸೋಕ್ಕೆ ಅಡಿಯಲ್ಲಿ ಸೆಕ್ಷನಲ್ಲಿ ನಿಮಗೆ ಕೇಸ್ ಆಗ್ತದೆ. 18 ವರ್ಷ ಒಳಗಡೆ ಹೆಣ್ಮಗು ಏನಾದರೂ ಹೆಣ್ಮಗು ಕರ್ಕೊಂಡು ಹೋಗಿದ್ರೆ ಪೋಕ್ಸೋ ಕೇಸ್ ಆಗ್ತದೆ. ನೀವು ಜೈಲಿಗೆ ಹೋಗ್ತೀರಿ. ನೀವು ಜೈಲಿಗೆ ಹೋದ್ಮೇಲೆ ನೀವು ಅಲ್ಲೋಗಿ ಖಂಡಿತವಾಗಿ ಬೇಲಾಗೋದಿಲ್ಲ. ಕೇಸ್ ಆಗುವವರೆಗೂ ಅಲ್ಲೇ ಒಳಗಡೆ ಇರಬೇಕು. 18 ವರ್ಷ ಆಗಿರಬೇಕು. ಅವರಿಗೆ 18 ವರ್ಷ ಆಗಬೇಕು. ನಿಮಗೂ ಒಂದು 21 ವರ್ಷ ಆಗಿರಬೇಕು ಇದು. ಆವಾಗ ನೀವು ಮದುವೆಗೆ ಅರ್ಹರ ಅಂತ ಹೇಳೋದು. ಯಾವುದೇ ಒಂದು ಮಗುವಿಗೆ ಯಾವುದೇ ಒಂದು ಅಹಿತಕರವಾಗಿ ಒಂದು ಅವ್ರಿಗೆ ಚುಡಾಯಿಸೋದಾಗಲಿ ಯಾವುದೇ ಆಗಲಿ ನಿಮಗೆ ಕಠಿಣವಾಗಿ ಶಿಕ್ಷೆ ಐತೆ. ಹೆಣ್ಮಕ್ಳದ್ದು ಏನಾದರೂ ಇದಾದರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದರೆ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಏನಾದ್ರು ಕೊಟ್ಟರೆ ಖಂಡಿತವಾಗಿ ನೀವು ಜೈಲಿಗೆ ಹೋಗಿ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನೀವು ಬಂದಿದ್ರಿ, ನೀವು ಓದಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ಮತ್ತು IAS IPS ಆಗಬೇಕಪ್ಪ, ನಾನು ಒಂದು ಅಧಿಕಾರಿ ಆಗಬೇಕು, ನಮ್ಮ ತಂದೆ ಕೂಲಿ ಮಾಡಿ ನಂತರ ಸಾಕ್ತಾ ಇದ್ದಾರೆ, ಅದನ್ನು ನಾನು ಆಗಬಾರ್ದು. ನಿಮ್ಮ ತಂದೆಯನ್ನು ನಾನಾದರೂ ಕೂಲಿ ಮಾಡ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ನನ್ನ ಮಕ್ಕಳು ಕೂಲಿ ಮಾಡಬಾರ್ದು, ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮನ್ನ ಓದಿಸ್ತಾ ಇರೋದು. ನೀವು ಒಂದು ಆಫೀಸರ್ ಆದರೆ ನೀವು ಹೆಂಗಿರ್ತದೆ ಗೊತ್ತು, ನಿಮ್ಮ ತಂದೆಗೆ ಅಷ್ಟು ಖುಷಿ ಯಾವುದು ಬರೋದಿಲ್ಲ. ಅದಕ್ಕೆ ನೀವೆಲ್ಲನೂ ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಆಫೀಸರ್ ಆಗಿ, ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಮತ್ತು ಯಾವುದೇ ಕಳ್ತನ ನಿಮ್ಮ ಏರಿಯಾನಲ್ಲಿ ಯಾರೋ ಹೊಸಬರು ಬಂದಾಗ ನೀವು ಯಾರು ಪ್ರಶ್ನೆ ಮಾಡಬೇಕು. ನೀವು ಯಾವಾಗ ಪ್ರಶ್ನೆ ಮಾಡಲ್ಲ ಅವ್ನು ಬರ್ತಾನ
ಎಲ್ಲ ನೋಡ್ಕೊಂಡು ಹೋಗ್ತಾನೆ. ರಾತ್ರಿನ ಒಂಟಿ ಮನೇನ ಇರೋದು, ಒಂಟಿ ಹೆಂಗಸಿರೋದು ಮನೆಗೆ ನುಗ್ತಾನ, ಅಹಿತಕರವಾಗಿ ಘಟನೆ ನಡೆದು ಇದಲ್ಲ ಹಣ ಎಲ್ಲ ಲಪ್ಟಾಯಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ನೀವು ನಿಮ್ಮ ಏರಿಯಾನಲ್ಲಿ ಕೇಳಬೇಕು, ಯಾರಯ್ಯ ನೀನು ಏನು ಅಂತ ಕೇಳಿದ್ರೆ, ಇದು ಕೇಳೋರಿದ್ದಾರಪ್ಪ, ಕಳ್ಳರು ಇದು ನಾವು ಕಳ್ತನ ಮಾಡೋಕ್ಕಾಗೋದಿಲ್ಲ ಅಂತ ಹೊರಟೋಗ್ತಾರೆ. ಮತ್ತು ಆ ಏರಿಯಾನಲ್ಲಿ ನಿಮ್ಮ ಏರಿಯಾನಲ್ಲಿ ಎಲ್ಲ CC ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕು. ಎಲ್ಲ ಮನೆಗಳಿಗೂ ಒಂದು 10,000 ರೂಪಾಯಿ CC ಕ್ಯಾಮ್ರಾ ಒಂದು ಮನೆಗೆ ಹಾಕ್ಸ್ಕೊಂಡ್ರೆ, ರೋಡೆಲ್ಲ ಇದ್ದರೆ ಕಳ್ಳರನ್ನು ನೀವು ಯೂಸ್ ಮಾಡ್ತೀರಿ. ಆಗ CC ಕ್ಯಾಮ್ರಾದಿಂದ ನಮ್ಗೆ ಒಳ್ಳೆ ಅನುಕೂಲ ಆಗ್ತದೆ. ನಿಮ್ಮ ಏರಿಯಾನಲ್ಲಿ ಯಾರು ಕಳ್ಳರು ಬರೋದಿಲ್ಲ. ಇದೆಲ್ಲ CC ಕ್ಯಾಮ್ರಾಗಳೈತಪ್ಪ, ಏನು ಮಾಡಬಾರ್ದು. ಯಾವುದೇ ಒಂದು ಘಟನೆ ಆದ್ರೂ ಅದರಿಂದ ತಡೆಗಟ್ಬೋದು, ಒಂದು ನಮಗೆ ಪತ್ತೆ ಹಚ್ಬೋದು. ನಿಮ್ಮಿಂದನೂ ಸಹಕಾರ. ಇವಾಗ ನಾವು ಪಬ್ಲಿಕ್ ಇದರಲ್ಲಿ ಕೊಡ್ತೀವಿ, ಸೇಫ್ಟಿ ಇದರಲ್ಲಿ ಒಂದು ನೋಟಿಸ್ ಕೊಡ್ತೀವಿ, ಎಲ್ಲ ಮನೆಗಳಿಗೂ ಕೊಟ್ಟು ಇದು ಮಾಡ್ತಾ ಇದ್ರಿ. ನಿಮಗೂ ಈಗ ಹೇಳಿದ್ರಿ, ನಿಮ್ಮ ಊರಿನಲ್ಲೇ ಆಗಲಿ, ನಿಮ್ಮ ಟೌನಲ್ಲಿ ಆಗಲಿ, ಒಳ್ಳೆ ಮನೆಗಳು ಏರಿಯಾ ಇದ್ದು ಒಂದು 5 ಮನೆವರೆಗೂ ಒಂದೊಂದು CC ಕ್ಯಾಮ್ರಾ ಹಾಕ್ಸ್ಬೇಕು ನೀವೆಲ್ಲ ಹುಡುಗರು ಯೂತ್ಸು. ಆವಾಗ ನಿಮ್ಗೆ ಒಂಥರ ಕಳ್ತನ ಯಾವುದೇ ಅಹಿತಕರ ಘಟನೆಗಳು ಜರುಗೋದಕ್ಕೆ ಆಗೋದಿಲ್ಲ. ಮತ್ತು ಏನೇ ಒಂದು ಘಟನೆ ನಡೀತಾ ಇದ್ರೆ 112ಗೆ ನೀವು ಇದು ಫೋನ್ ಮಾಡಿ, 112 ಫೋನ್ ಮಾಡಿ, ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ. ಯಾವುದೇ ಒಂದು ಅಹಿತಕರ ಘಟನೆ ನಡೀತಾ ಇದೆ ಅಂದರೆ ನಿಮ್ಮ ಹೆಸರೇನು ಇದು ಮಾಡೋದಿಲ್ಲ. ಇಂಥ 112 ಸರ್, ಇಂಥ ಏರಿಯಾನಲ್ಲಿ ಅಪಘಾತ ಆಗಿದೆ, ಇಂಥ ಏರಿಯಾನಲ್ಲಿ ಕಳ್ತನ ಆಗ್ತದೆ, ಇಂಥ ಏರಿಯಾನಲ್ಲಿ ಹುಡುಗಿ ಚುಡಾಯಿಸ್ತಾ ಇದ್ದಾರೆ, ಮತ್ತು ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ, ಬಾಲ್ಯ ಇವೆಲ್ಲ ಆಗ್ತಾ ಇದೆ ಅಂತ ನೀವು ಒಂದು ಮಾಹಿತಿ ಕೊಟ್ಟರೆ ನಾವು ಸಡನ್ನಾಗಿ ನಮ್ಮ 112 ವೆಹಿಕಲ್ ಬರ್ತದೆ, ಅಲ್ಲೇ ಬಂದು ಬಗೆಹರಿಸ್ತಾರ. ಆಗಿಲ್ಲ ಅಂದರೆ ತಗೊಂಬಂದು ಯಾವ ಠಾಣೆಗಿರ್ತದೋ ಆ ಠಾಣೆಗೆ ಹೋಗ್ತಾರ. ಕಾನೂನು ಪ್ರಕಾರವಾಗಿ ಅವ್ರಿಗೆ ಏನು ಕಾನೂನು ಅಡಿ ಏನಿದೆ ಅದು ಕಾನೂನು ಪ್ರಕರಣಗಳು ಜರುಗಿಸ್ತೀರಿ. ಅದಕ್ಕೆ ನೀವೆಲ್ಲನೂ ಒಳ್ಳೆಯ ವಿದ್ಯಾವಂತರು. ಮುಂದಿನ ಪೀಳಿಗೆನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಾಗದಂತೆ ಒಳ್ಳೆಯ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದು ನೀವು ಒಂದು ಆಫೀಸರ್ ಆಗಬೇಕಂತ ಈ ದಿನ ನಾನು ನಮ್ಮ ಠಾಣೆಗೆ ಬಂದಿದ್ದು. ನೀವೆಲ್ಲ ಕೇಳಿ ಇದು ಮಾಡಿದ್ದಕ್ಕೆ ನನಗೆ ಒಂಥರ ಖುಷಿಯಾಗಿ, ನಿಮಗೆ ಈ ಥರ ಒಂದು ಮನೋಭಾವ, ಒಳ್ಳೆ ವ್ಯಕ್ತಿಗಳಾಗಲಿ, ಒಳ್ಳೆಯ ವಿದ್ಯಾರ್ಥಿಗಳಾಗಲಿ, ಒಳ್ಳೆಯ ಸ್ಟೂಡೆಂಟೇ ನಾಳೆ ಆಫೀಸರ್ಸ್ ಆಗಿ ನೀವು ಒಂದು 10 ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು. ಹಿಂಗೆಲ್ಲ ಹೇಳಿದ್ದಾರೆ, ನೀವು ಹೋಗಿ ಈ ಥರ ಮಾಡಬಾರ್ದು. ನಿಮ್ಮ ತಂದೆ ತಾಯಿಗೂ ಹೇಳಬೇಕು, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಹೇಳಬೇಕು. ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳಿದ್ರೆ ಇದೈತೆ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕಪ್ಪ, ಗಾಡಿಗಳು ಗಾಡಿಗೆ ದಾಖಲೆಗಳನ್ನು ತಗೊಂಡು ಚಲಾವಣೆ ಮಾಡಬೇಕು. ಏನು ಇದರಲ್ಲಿ ಅವ್ರಿಗೂ ಪಾಪ ಏನು ಗೊತ್ತಿಲ್ಲದವ್ರಿಗೆ ನೀವು ಅರಿವು ಮೂಡಿಸಿದ್ರೆ ಅವಾಗ ಅರಿವು ಆಗ್ತದೆ. ಎಷ್ಟು ಹೇಳಿದಾರಪ್ಪ ಹೋಗ್ಬಾರ್ದು ಅಂತ ಅವರು ತಿಳ್ಕೊಂಡು ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ವಿತೌಟ್ ಹೆಲ್ಮೆಟ್ಟು ಇದಾಗಿ ಬಸಾಪುರ ಹತ್ರ ನೋಡತ್ತ ಡೆತ್ ಆಗಿದ್ದಾನೆ. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು. ನೀವು ಪೊಲೀಸ್ನವರು ಕೇಸ್ ಹಾಕ್ತಾರಂತ ಧರಿಸ್ಬೇಡಿ. ಏನೋ ಒಂದು ಅಪಘಾತ ಮತ್ತು ಪ್ರಾಣಹಾನಿಯನ್ನು ತಡೆಗಟ್ಟೋದಕ್ಕೆ ನೀವು ಧರಿಸ್ಬೇಕು. ನೀವು ಅವೇರ್ನೆಸ್ ಮೂಡಿಸ್ಬೇಕು. ಹೆಲ್ಮೆಟ್ ಎಲ್ಲರೂ ಹಾಕ್ಬೇಕಂತ, ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕಂತ ಎಲ್ರಿಗೂ ನಿಮ್ಮ ಸುತ್ತಮುತ್ತಲು ಎಲ್ರಿಗೂ ಅವೇರ್ನೆಸ್ ಮೂಡಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಠಾಣೆಗೆ ಬಂದಿದ್ದು, ನಾವು ಬಂದು ಶಾಲೆಗಳಲ್ಲಿ ಮತ್ತೆ ಇದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀರಿ. ಒಂದೊಂದು ಸ್ಯಾರನಲ್ಲಿ ಒಂದೊಂದು ದಿವಸ ಬಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ. ನೀವು ನಿಮ್ಮ ಟೀಚರ್ಸ್ ಕೇಳಿ ಬರ್ತೀರ, ಆ ದಿವಸ ಬಂದು ನಾನು ಮಾಡ್ತೀನಿ. ನಾನು ಬಂದು ನಿಮ್ಮ ಟೀಚರ್ಸ್ ಕೇಳಿ ಒಂದು ಈ ಟ್ರಾಫಿಕ್ ಬಗ್ಗೆ, ಕಳ್ತನಗಳ ಬಗ್ಗೆ ಮತ್ತು ಕಾನೂನು ಯಾವ ರೀತಿ BNS ಬಂದೈತೆ, BNSನಿಂದ ಜಾಸ್ತಿ ಸ್ಟ್ರಿಕ್ಟ್ ಆಗೈತೆ. IPS ಇದ್ದಂಗಿಲ್ಲ ಸೆಕ್ಷನ್ಸು. BNS ಅಲ್ಲೆಲ್ಲ ಮರ್ಜ್ ಮಾಡಿ ಶಿಕ್ಷೆ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆಲ್ಲ ಆಸ್ಪದ ಮಾಡಬೇಡಿ. ಒಳ್ಳೆಯವರಾಗಿ, ಒಳ್ಳೆಯ ವಿದ್ಯಾವಂತರಾಗಿ, ಒಳ್ಳೆ ಆಫೀಸರ್ ಆಗಿ ಅಂತ ನಾನು ಹೇಳ್ತಾ ಇದ್ದೆ. ಇದೇ ವೇಳೆ ಮಂಜುನಾಥ ITI ಪ್ರಾಂಶುಪಾಲರಾದ ಮಂಜುನಾಥ್ ಸ್ವಾಮಿ ರವರು, ರಾಕ್ತಂಡಸ್ ಪಬ್ಲಿಕ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದ ರಘು, ಖಜಾಂಚಿ ಮಂಜುನಾಥ್ ರಾವ್, ವಕೀಲರಾದ ಆನಂದ, ITIನ ವಿದ್ಯಾರ್ಥಿಗಳು, ನ್ಯಾಷನಲ್ ಸ್ಟೂಡೆಂಟ್ ಕಮಿಟಿಯ ಪದಾಧಿಕಾರಿಗಳಾದ ಯಾದವ್ ಕೃಷ್ಣ, ಕಾರ್ತಿಕ್, ದಯಾನಂದ, ಆಫ್ರಿದಿ, ಜಗದೀಶ್, ರಾಜೇಶ್, ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಚರಣ್, R5 ನ್ಯೂಸ್, ಗೌರಿಬಿದನೂರು.